ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 7ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 7. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅನುವಾದ: ಹೇ ಭರತವಂಶೀಯ ಅರ್ಜುನ, ಯಾವ ಯಾವ ಕಾಲದಲ್ಲಿ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾಗುತ್ತದೆಯೋ ಆವಾಗಲೆಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸುತ್ತೇನೆ, ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತನ ಶ್ರೀಮುಖದಿಂದಾನೆ ಅವನ ಜನ್ಮದ ತತ್ವವನ್ನ ಕೇಳದ ಮೇಲೆ ನೀನು ಯಾವ್ಯಾವ ಸಮಯದಲ್ಲಿ ಮತ್ತೆ ಯಾವ್ಯಾವ ಕಾರಣಗಳಿಂದ ಈ ರೀತಿ ನೀನು ಅವತಾರ ಧರಿಸ್ತೀಯ ಅನ್ನುವಂತಹ ಒಂದು ಪ್ರಶ್ನೆ ಅಥವಾ ಒಂದು ಜಿಜ್ಞಾಸೆ ನಮ್ಮಲ್ಲಿ ಉಂಟಾಗತ್ತಲ್ವಾ. ಭಗವಂತ ಹಾಗಾದ್ರೆ ಯಾವ ಟೈಮಲ್ಲಿ ಬರ್ತಾನೆ ಅಥವಾ ಯಾವ ರೂಪದಿಂದ ಬರ್ತಾನೆ, ಯಾವ ಕಾರಣಗಳಿಂದ ಬರ್ತಾನೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬರಬಹುದು. ಅದಕ್ಕೋಸ್ಕರ ಭಗವಂತ 2 ಶ್ಲೋಕಗಳಲ್ಲಿ ತನ್ನ ಅವತಾರದ ಸಮಯ, ಕಾರಣ ಮತ್ತೆ ಉದ್ದೇಶವನ್ನ ಈಗ ತಿಳಿಸ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಅರ್ಜುನ, ಯಾವ ಯಾವ ಕಾಲದಲ್ಲಿ ಧರ್ಮದ ಹಾನಿಯಾಗುತ್ತೋ, ಅಂದ್ರೆ ಧರ್ಮಕ್ಕೇನಾದ್ರೂ ತೊಡಕು ಉಂಟಾದಾಗ ಅಥವಾ ಧರ್ಮವೇ ನಾಶ ಆಗುವಂತ ಸಂದರ್ಭ ಬರುತ್ತಲ್ಲ, ಆಗ ಮತ್ತೆ ಅಧರ್ಮ ಅನ್ನೋದು ವೃದ್ಧಿ ಆಗುತ್ತಲ್ಲ, ಅವಾಗೆಲ್ಲ ನಾನು ನನ್ನ ಸ್ವರೂಪವನ್ನ ರಚಿಸ್ಕೊಳ್ತೀನಿ. ಅಂದ್ರೆ ನಾನು ನನ್ನ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗ್ತೀನಿ. ಅಂದ್ರೆ ಭಗವಂತ ನಿರಾಕಾರ ರೂಪದಲ್ಲಿ ಇರ್ತಾನೆ. ಈ ಜಗತ್ತಿಗೆ ಬಂದು ತನ್ನ ಲೀಲೆಯನ್ನ ತೋರಿಸ್ಬೇಕು, ಅದಕ್ಕೋಸ್ಕರ ಅವನು ಸಾಕಾರ ರೂಪವನ್ನ ಧರಿಸ್ಕೊಳ್ತಾನೆ. ಅಂದ್ರೆ ಯಾವಾಗ ಧರ್ಮದ ಹಾನಿ ಆಗುತ್ತೋ, ಅಧರ್ಮ ಹೆಚ್ಚಾಗುತ್ತೋ ಆಗ ಭಗವಂತ ಬರ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಯದಾ ಅನ್ನುವಂತಹ ಪದವನ್ನ 2 ಸರಿ ಪ್ರಯೋಗ ಮಾಡಿದಾರಲ್ಲ, ಅದಕ್ಕೆ ಅರ್ಥ ಏನು? ಒಂದೇ ಸರಿ ಹೇಳ್ಬೋದಾಗಿತ್ತಲ್ಲ. ಇಲ್ಲಿ ಯದಾ ಯದಾ ಅಂದ್ರೆ ಯಾವ ಯಾವ ಕಾಲದಲ್ಲಿ ಅಂತ ಹೇಳಿದಾನಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಭಗವಂತ ಇಂತಹ ಯುಗದಲ್ಲಿ, ಇಂಥದ್ದೇ ವರ್ಷದಲ್ಲಿ ಅಥವಾ ಇಂಥದ್ದೇ ತಿಂಗಳಲ್ಲಿ ಮತ್ತೆ ಇಂಥದ್ದೇ ದಿನದಲ್ಲಿ ಅವತಾರ ತಗೊಂಡು ಪ್ರಕಟನಾಗ್ತಾನೆ ಅನ್ನೋದು ಯಾವುದೇ ಒಂದು ನಿಶ್ಚಿತವಾದಂತಹ ಸಮಯದಲ್ಲಿ ಆಗುತ್ತೆ ಅನ್ನೋದು ಇಲ್ಲ. ಅಂದ್ರೆ ಇಂಥ ಕಾರಣಕ್ಕೋಸ್ಕರನೇ ಬರ್ತಾನೆ, ಇಂಥ ಯುಗದಲ್ಲೇ ಬರ್ತಾನೆ, ಇಂಥ ತಿಂಗಳಲ್ಲೇ ಬರ್ತಾನೆ ಅಥವಾ ಇಂಥ ಒಂದು ಸಮಯದಲ್ಲೇ ಬರ್ತಾನೆ, ಆ ರೀತಿ ಯಾವುದೇ ರೂಲ್ಸ್ ಏನೂ ಇಲ್ಲ. ಅದೇ ಥರ ಒಂದು ಯುಗದಲ್ಲಿ ಒಂದೇ ಸರಿ ಬರಬೇಕು ಅಂತ ಏನಿಲ್ಲ, ಎಷ್ಟು ಸರಿ ಯಾವ ರೂಪದಲ್ಲಿ ಬೇಕಾದರೂ ಭಗವಂತ ಪ್ರಕಟನಾಗ್ತಾನೆ, ಅದಕ್ಕೆ ಯಾವುದೇ ನಿಯಮಗಳು ಇಲ್ಲ. ಇದೇ ಮಾತನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರ ಇಲ್ಲಿ ಯದಾ ಅನ್ನುವಂತಹ ಪದವನ್ನ 2 ಸರಿ ಪ್ರಯೋಗ ಮಾಡಿದಾನೆ. ಯಾವ ಯಾವ ಕಾಲದಲ್ಲಿ ಅಂತ ಹೇಳಿದಾನಲ್ಲ, ಅದಕ್ಕೆ 2 ಸರಿ ಮಾಡಿರೋದು. ಧರ್ಮದ ಹಾನಿ ಮತ್ತೆ ಅಧರ್ಮದ ವೃದ್ಧಿಯ ಕಾರಣ ಯಾವಾಗ ಯಾವ ಸಮಯದಲ್ಲಿ ಆಗುತ್ತೋ ಆಗ ಭಗವಂತನಿಗೆ ನಾನಿವಾಗ ಪ್ರಕಟನಾಗಲೇಬೇಕು, ಅದರ ಅವಶ್ಯಕತೆ ಅನ್ನೋದು ಈಗ ಖಂಡಿತವಾಗಲೂ ಇದೆ ಅಂತ ತಿಳ್ಕೊಳ್ತಾನೋ ಆಗ ಅವನು ಪ್ರಕಟನಾಗ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಇಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಯಾವಾಗ ಅವನ ಮನಸ್ಸಿಗೆ ಅನ್ಸುತ್ತೋ ಈಗ ಧರ್ಮದ ಹಾನಿ ಆಗ್ತಾ ಇದೆ, ಅಧರ್ಮದ ವೃದ್ಧಿ ಆಗ್ತಾ ಇದೆ ಅಂತ, ಆಗ ನಾನು ಹೋಗ್ಲೇಬೇಕು ಅನ್ನುವಂಥ ಒಂದು ಯೋಚನೆ ಮಾಡ್ತಾನೋ ಭಗವಂತ, ಆಗ ಅವನು ಪ್ರಕಟನಾಗ್ತಾನೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಧರ್ಮದ ಹಾನಿ ಮತ್ತೆ ಪಾಪದ ವೃದ್ಧಿ ಯಾವ ರೀತಿ ಆಗುತ್ತೆ ಮತ್ತೆ ಅದು ಆದಾಗ ಭಗವಂತ ಅವತಾರ ಧರಿಸ್ಕೊಳ್ತಾನ? ಅಂದ್ರೆ ಈಗ ನಮಗ್ ಗೊತ್ತಾಗ್ಬೇಕಲ್ಲ, ಧರ್ಮದ ಹಾನಿ ಪಾಪದ ವೃದ್ಧಿ ಹೇಗಾಗುತ್ತೆ, ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದಾದಾಗ ಭಗವಂತ ಅವತಾರ ತಗೊಳ್ತಾನ ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಧರ್ಮದ ಹಾನಿ ಮತ್ತೆ ಪಾಪದ ವೃದ್ಧಿ ಹೇಗಾದಾಗ ಭಗವಂತ ಅವತಾರ ತಗೊಳ್ತಾನೆ ಅನ್ನುವಂತಹ ಸ್ವರೂಪ ಇದೆಯಲ್ಲ, ಅಂದ್ರೆ ಅದರ ಒಂದು ವಾಸ್ತವಿಕತೆ, ಅದನ್ನ ವಾಸ್ತವವಾಗಿ ಭಗವಂತನೇ ತಿಳಿದಿರ್ತಾನೆ. ಅಂದ್ರೆ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ, ಅದು ಭಗವಂತನಿಗೆ ಮಾತ್ರ ಗೊತ್ತಿರೋದು. ಯಾವುದು ಧರ್ಮದ ಹಾನಿ ಅಥವಾ ಪಾಪದ ವೃದ್ಧಿ ಎಷ್ಟರ ಮಟ್ಟಿಗಾದಾಗ ಅವನು ಬರಬೇಕು ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಮನುಷ್ಯ ಇದರಲ್ಲಿ ಯಾವುದೇ ನಿರ್ಣಯವನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಊಹೆ ಮಾಡ್ಕೋಬಹುದು. ಏನು ಊಹೆ ಮಾಡ್ಕೋಬಹುದು?
ಋಷಿಕಲ್ಪ, ಧಾರ್ಮಿಕ ಮತ್ತೆ ಈಶ್ವರ ಪ್ರೇಮಿ. ಅಂದ್ರೆ ಭಗವಂತನನ್ನ ಯಾರು ಪೂಜಿಸ್ತಾನೋ ಅವನು ಸದಾಚಾರಿ ಪುರುಷ, ಮತ್ತೆ ನಿರಪರಾಧಿ, ನಿರ್ಬಲ ಪ್ರಾಣಿಗಳಿರ್ತಾರಲ್ಲ ಅವ್ರ ಮೇಲೇನಾದ್ರೂ ಬಲಿಷ್ಠರಾಗಿರುವಂಥವ್ರು ಅಥವಾ ದುರಾಚಾರಿಗಳಿರ್ತಾರಲ್ಲ ಅಂಥ ಮನುಷ್ಯರ ಅನಾಚಾರ ಅನ್ನೋದು ತುಂಬಾ ಹೆಚ್ಚಾಗುತ್ತೋ. ಈಗ ಋಷಿಗಳು ತುಂಬಾ ಸಾಧುಗಳಲ್ವ, ಅವ್ರ ಮೇಲೆ ಯಾರಾದರೂ ಅನಾಚಾರ ಮಾಡಿದ್ರೆ, ಧಾರ್ಮಿಕ ಮನುಷ್ಯರಿರ್ತಾರಲ್ಲ ಅಂಥವ್ರ ಮೇಲೆ, ಅಥವಾ ನಿರ್ಬಲ ಪ್ರಾಣಿಗಳ ಮೇಲೆ ಬಲಿಷ್ಠರಾದವರು ದುರಾಚಾರಿಗಳು ಏನಾದರೂ ಅನಾಚಾರ ಮಾಡಿದಾಗ ಅದು ವಿಪರೀತವಾಗಿ ಬೆಳೆದು ಹೋಗಿರುತ್ತಲ್ಲ, ಆಗ ಮತ್ತೆ ಅವರ ಕಾರಣದಿಂದ ಜನರಲ್ಲಿ ಏನಾಗುತ್ತೆ, ಸದ್ಗುಣ ಮತ್ತೆ ಸದಾಚಾರ ತುಂಬಾನೇ ಕಡಿಮೆ ಆಗಿ ದುರ್ಗುಣ ಮತ್ತೆ ದುರಾಚಾರಗಳು ಹೆಚ್ಚು ಹರಡುತ್ತೆ ಅಂತಂದಾಗ, ಈಗ ಒಳ್ಳೆಯವ್ರ ಮೇಲೆ ಕೆಟ್ಟವರು ತುಂಬಾನೇ ಅನಾಚಾರ ಮಾಡ್ತಾ ಇದ್ದಾಗ ಆಗೇನಾಗುತ್ತೆ, ಅವರ ಕಾರಣದಿಂದ ಎಲ್ಲರಲ್ಲೂ ಕೂಡ ಈ ಸದ್ಗುಣ ಮತ್ತೆ ಸದಾಚಾರ ಇದೆಲ್ಲ ಹೊರಟೋಗ್ಬಿಟ್ಟು ದುರ್ಗುಣ ದುರಾಚಾರಗಳೇ ಹೆಚ್ಚಾಗ್ಬಿಡುತ್ತಲ್ಲ, ಅದನ್ನ ಧರ್ಮದ ಹಾನಿ ಅಂತ ಹೇಳೋದು ಮತ್ತೆ ಅಧರ್ಮದ ವೃದ್ಧಿ ಆಗೋದು ಅಂತ ಹೇಳೋದು. ಕೃತಯುಗದಲ್ಲಿ ಇದಕ್ಕೊಂದು ಎಕ್ಸಾಂಪಲ್ ನೋಡಿ. ಕೃತಯುಗದಲ್ಲಿ ಹಿರಣ್ಯಕಶಿಪು ಇರ್ತಾನಲ್ಲ, ಅವನ ಶಾಸನ ಕಾಲದಲ್ಲಿ ದುರ್ಗುಣ ಮತ್ತೆ ದುರಾಚಾರಗಳ ವೃದ್ಧಿ ತುಂಬಾ ಆಗುತ್ತೆ. ನಿರಪರಾಧಿ ಜನಗಳೆಲ್ಲರೂ ಕೂಡ ತುಂಬಾ ತೊಂದರೆಗೆ ಒಳಗಾಗ್ತಾರೆ, ಯಾಕಂದ್ರೆ ಅವನು ಅಷ್ಟು ಹಿಂಸೆ ಕೊಡ್ತಾ ಇರ್ತಾನೆ. ಆಮೇಲೆ ಜನರ ಧ್ಯಾನ, ಜಪ, ತಪ, ಪೂಜೆ, ಪಾಠ, ಯಜ್ಞ, ದಾನಾದಿ ಇಂಥ ಶುಭ ಕರ್ಮಗಳು ಮತ್ತೆ ಉಪಾಸನೆ ಇರುತ್ತಲ್ಲ, ಇದನ್ನೆಲ್ಲ ಬಲವಂತವಾಗಿ ನಿಲ್ಲಿಸ್ತಾನವನು. ಎಲ್ಲರೂ ದಾನ ಧರ್ಮ, ಪೂಜೆ, ತಪ, ಜಪ ಇದನ್ನೆಲ್ಲ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ, ಯಾಕಂದ್ರೆ ಅವನು ಅಷ್ಟು ಭಯ ಪಟ್ಟು ಬಲವಂತವಾಗಿ ಅದನ್ನ ನಿಲ್ಸಿರ್ತಾನೆ. ಆಮೇಲೆ ದೇವತೆಗಳನ್ನೆಲ್ಲ ಹೊಡೆದು ಬಡಿದು ಅವರ ಸ್ಥಾನಗಳಿರುತ್ತಲ್ಲ, ಅವರು ಇರುವಂತ ಜಾಗ ಅಲ್ಲಿಂದ ಹೊರಗಡೆ ಹಾಕ್ಬಿಟ್ಟಿರ್ತಾರೆ. ಇನ್ನ ಪ್ರಹ್ಲಾದನಂತಹ ಭಕ್ತನಿಗೆ ಏನಾದ್ರೂ ಅಪರಾಧನೆ ಮಾಡದೆ ಅವನು ಬೇರೆ ಬೇರೆ ರೀತಿಯ ಕಷ್ಟಗಳನ್ನ ಕೊಡ್ತಾರಲ್ಲ, ಅಂದ್ರೆ ಅವ್ರ ತಂದೆನೆ ಕೊಡ್ತಾನೆ. ಅವನು ಏನಾದ್ರೂ ತಪ್ಪು ಮಾಡಿರ್ತಾನೆ ಪ್ರಹ್ಲಾದ, ಇಲ್ಲ ಆದ್ರೂ ಕೂಡ ಅವನನ್ನ ಬೆಟ್ಟದ ಮೇಲಿಂದ ತಳ್ಳೋದು, ಆನೆ ಕಾಲಲ್ಲಿ ತುಳ್ಸೋಕ್ ಹೋಗೋದ್ರು, ವಿಷ ಕೊಡೋದು, ಇದೆಲ್ಲ ಮಾಡ್ತಾನಲ್ಲ, ಅದೇ ಸಮಯದಲ್ಲಿ ಏನ್ ಮಾಡ್ತಾನೆ, ಭಗವಂತ ನರಸಿಂಹ ರೂಪವನ್ನ ಧರಿಸ್ಕೊಂಡಿರ್ತಾನೆ. ಅಂದ್ರೆ ತನ್ನ ಭಕ್ತ ಪ್ರಹ್ಲಾದನನ್ನ ಉದ್ಧಾರ ಮಾಡಿ ಅವನು ಧರ್ಮದ ಸ್ಥಾಪನೆಯನ್ನ ಮಾಡ್ತಾನೆ. ಈ ರೀತಿ ಎಲ್ಲೆಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ, ಧರ್ಮದ ಹಾನಿ ಆಗುತ್ತೋ, ಮತ್ತೆ ತನ್ನ ಭಕ್ತರಿಗೆ ಏನಾದರೂ ತೊಂದರೆಗಳು ಕಷ್ಟಗಳು ಬಂದಾಗ ಅವರನ್ನ ಉದ್ಧಾರ ಮಾಡೋದಕ್ಕೆ ಮತ್ತೆ ಧರ್ಮ ಸ್ಥಾಪನೆಯನ್ನ ಮಾಡೋದಕ್ಕೋಸ್ಕರ ಭಗವಂತ ಬರ್ತಾನೆ. ಇದೇ ರೀತಿ ಬೇರೆ ಬೇರೆ ಅವತಾರಗಳಲ್ಲೂ ಕೂಡ ನಾವು ನೋಡ್ಬೋದು. ಬೇಕಾದಷ್ಟು ಎಕ್ಸಾಂಪಲ್ಗಳು ಸಿಗತ್ತಲ್ವಾ, ಆ ರೀತಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.